ನಾನು ಹೆಂಗೆ ಕಾಣಿಸ್ತಿದ್ದೀನಿ ಅಂತ ನನಗೆ ಧೈರ್ಯ ತಂದ್ಕೊಳ್ಳೋದಕ್ಕೆ ತುಂಬ ಟೈಮ್ ತಗೊಳ್ತು. ನನಗೆ ಮೇಯ್ನ್ ಕ್ಯಾನ್ಸರ್ ಟ್ಯೂಮರ್ ಏನಿದೆ ಅದು ಆಲ್ಮೋಸ್ಟ್ 10 ಸೆಂಟಿಮೀಟರ್ ರೇಡಿಯಸ್ ಅರೌಂಡಲ್ಲಿತ್ತು. ಅದು ಚೆಸ್ಟ್ ಏರಿಯಾದಲ್ಲೇ ಇತ್ತು. ಬ್ಲಡ್ ಇನ್ನೂ ಇಂಪ್ರೂವ್ ಆಗಿರಲಿಲ್ಲ. ಮತ್ತು ನ್ಯೂಟ್ರೋಫಿಲ್ಸು ಕೆಲವೊಂದು ಅವ್ರದ್ದು ಮೆಜರ್ಮೆಂಟ್ಸ್ ಇರುತ್ತೆ, ಕ್ರಯಾಟಿನ್ಸ್ ಇರ್ಬೋದು, ಅವೆಲ್ಲ ಸ್ಟೇಬಲ್ ಆದಮೇಲೆ ಅವ್ರು ಟ್ರೀಟ್ಮೆಂಟ್ ಕೊಡ್ತಿರೋದು. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ವಿದ್ಯಾ. ತುಂಬ ದಿನಗಳ ನಂತರ ವಿಡಿಯೋ ಮಾಡ್ತಾ ಇದ್ದೀನಿ. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಯಾರಾದರೂ ಹೊಸ್ದಾಗಿ ಏನಾದರೂ ನಾನು ವೀಡಿಯೋಸ್ ನೋಡ್ತಿದ್ರೆ ಅವ್ರಿಗೆ ಇನ್ಫಾರ್ಮೇಷನ್. ಆ್ಯಕ್ಚುಲಿ ನನಗೆ 1 ಇಯರ್ ಬ್ಯಾಕ್ ಬ್ಲಡ್ ಕ್ಯಾನ್ಸರ್ ಆಗಿತ್ತು. 6 ಮಂತ್ಸ್ ನಾನು ಟಾರ್ಗೆಟೆಡ್ ಥೆರಪಿ ಮತ್ತು ಕೀಮೊಥೆರಪಿ ಅನ್ನೋವಂಥ ಒಂದು ಟ್ರೀಟ್ಮೆಂಟ್ನ ತೊಗೊಂಡಿದ್ದೆ. ನನಗಿದ್ದಂಥ ಕ್ಯಾನ್ಸರ್ ಟೈಪ್ ಬಂದು ಹಾಟ್ಸ್ಕಿನ್ ಲಿಂಫೋಮಾ. ಸೊ ಅದು ಟ್ರೀಟ್ಮೆಂಟ್ ಜರ್ನಿ 6 ಮಂತ್ಸ್ ಮುಗಿದಾದ್ಮೇಲೆ ಒಂದು 6 ಮಂತ್ಸ್ ಆಗಿದೆ ಈಗ ಪೋಸ್ಟ್ ಕೀಮೊಥೆರಪಿ. ಸೊ ನಾನು ಫಸ್ಟ್ 6 ಮಂತ್ಸ್ ನಾನು ಟ್ರೀಟ್ಮೆಂಟ್ ತೊಗೋಬೇಕಾದ್ರೆ ನನಗೆ ಈ ರೀತಿ ಕ್ಯಾನ್ಸರ್ ಇದೆ ಅಂತ ಹೆಂಗೆ ಗೊತ್ತಾಯಿತು, ಮತ್ತು ಆ ಟ್ರೀಟ್ಮೆಂಟ್ನ ನಾನು ಯಾವ ರೀತಿ ತೊಗೊಂಡೆ, ಯಾವ್ಯಾವುದೆಲ್ಲ ಟ್ರೀಟ್ಮೆಂಟ್ ತೊಗೊಂಡೆ, ಮತ್ತು ಎಷ್ಟು ಎಕ್ಸ್ಪೆಂಡಿಚರ್ ಆಯಿತು, ಮತ್ತು ಅದನ್ನೆಲ್ಲ ನಾನು ಹೆಂಗೆ ಅಫೋರ್ಡ್ ಮಾಡಿದೆ, ಈ ಥರ ಒಂದಷ್ಟು ವೀಡಿಯೋಸ್, ಮತ್ತು ನಾನು ಮಾಡಿದಂಥ ಒಂದಷ್ಟು ಹೆಲ್ತ್ ರಿಲೇಟೆಡ್ ತಪ್ಪುಗಳು, ಈ ಮೊದಲು ಅಕ್ಕಿ ತಿನ್ನೋದಾಗಿರ್ಬೋದು, ಇಲ್ಲ ಬೇರೆ ಬೇರೆ ಒಂದಷ್ಟು ವಿಚಾರಗಳನ್ನ ನಾನೀಗ ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲಲ್ಲಿ, ಇದೇ ಒಂದು ಯೂಟ್ಯೂಬ್ ಚಾನಲಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ನಿಮಗೆ ಒಂದು ಕಂಟಿನ್ಯೂಟಿ ಇರಬೇಕಂದ್ರೆ ಈ ಹಳೆ ವಿಡಿಯೋಗಳನ್ನ ಫಸ್ಟ್ ನೋಡಿ. ಸೊ ನಿಮಗೆಲ್ಲ ಒಂದು ಕಂಟಿನ್ಯೂಟಿ ಅನ್ನೋದು